ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಪರ್ಟಿಕ್ಯುಲರ್ ಆಗಿ ಮಾಡ್ತಾ ಇರೋದು ಕುಡುಕರಿಗಾಗಿ. ಪ್ರತಿಯೊಬ್ಬರು ಸುಧಾ ಈ ವಿಡಿಯೋನ ನೋಡಿ. ಇವತ್ತು ಬಹಳಷ್ಟು ಜನ ಎಣ್ಣೆ ಹೊಡಿತಾ ಇದ್ದೀರಾ, ಬಟ್ ಆದರೆ ದಿನದಿಂದ ದಿನಕ್ಕೆ ನಿಮ್ಮ ಕುಡಿತ ಹೆಚ್ಚಾದಂತೆ ನೀವು ಬೀದಿಗೆ ಬರೋದು ಗ್ಯಾರಂಟಿ. ಅರ್ಥ ಮಾಡ್ಕೊಳ್ಳಿ. ನೆಮ್ಕೊಂಡು ನಿಮ್ಮ ಅಮ್ಮ ಇದ್ದಾರೆ, ನಿಮ್ಮ ಅಪ್ಪ ಇದ್ದಾರೆ, ನಿಮ್ಮ ಹೆಂಡತಿ ಇದ್ದಾರೆ, ನಿಮ್ಮ ಮಕ್ಕಳಿದ್ದಾರೆ. ನೀವು ದಿನ ಈ ಥರ ಕುಡಿಕೊಂಡು ಬತ್ತು ಅಂದರೆ ಆರೋಗ್ಯ ಕೆಟ್ಟೋಗುತ್ತೆ. ಇವತ್ತು ಎಷ್ಟೋ ಜನಕ್ಕೆ ಎಣ್ಣೆ ಹೊಡೆಯೋರಿಗೆ ಇನ್ಸೂರೆನ್ಸ್ ಕೊಡೋದಿಲ್ಲ. ಕಾರಣ ಅಂದರೆ ನೀ ಎಣ್ಣೆ ಹೊಡಿತೀಯಪ್ಪ ಅಂತ ಇನ್ಸೂರೆನ್ಸು ಕೊಟ್ಟರು ಸುಧಾ ನಿಮಗೆ ಪ್ರೀಮಿಯಂ ಒಂದಕ್ಕೆ ಡಬಲ್ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ಸೊ ನಿಮ್ಮನ್ನು ನೆಮ್ಕೊಂಡು ನಿಮ್ಮ ಅಪ್ಪ ಅಮ್ಮಂದಿರು ಇರ್ತಾರೆ, ನಿಮ್ಮ ಮಕ್ಕಳಿರ್ತಾರೆ. ಕಾಯಿಲೆ ಬಂದರೆ ನಿಮ್ಮನ್ನೇ ನೋಡ್ತಾರ, ಅವ್ರ ಜೀವನನೇ ನೋಡ್ತಾರ. ಬೀದಿಗೆ ಬರೋದು ಗ್ಯಾರಂಟಿ. ಇವತ್ತು ಎಷ್ಟೋ ಜನ ಇಲ್ಲಿ ಕಮಲಾನಗರದಲ್ಲಿ ನನಗೆ ಒಂದಷ್ಟು ಜನ ಕೆಲಸಕ್ಕೆ ಕರ್ಕೊಂಡು ಹೋಗ್ತೀನಿ ನೋಡಿ. ಅವ್ರಿಗೆ 30 ವರ್ಷ ಆಗಿದೆ, 35 ವರ್ಷ ಆಗಿದೆ, ಮದುವೆ ಆಗಿಲ್ಲ. ಎಣ್ಣೆ ಹೊಡೆದ್ಬಿಟ್ಟು ಬೆಳಗ್ಗೆನೆ ಎಣ್ಣೆ ಹೊಡೆದು ತೂರಾಡ್ತಾರೆ. ಅವ್ರನ್ನ ನೋಡ್ಕೊಳ್ಳೋರಿಲ್ಲ, ಇರಕ್ಕೆ ಮನೆ ಇಲ್ಲ. ಸೊ ಇವರೆಲ್ಲ ನೋಡ್ಬಿಟ್ಟು ನನಗೆ ಕಳ್ಳು ಚುರ್ಕಂತು. ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಅಂದರೆ ಲೆಕ್ಕ ಮಾಡ್ಕೊಳ್ಳಿ, ಇರಕ್ಕೆ ಮನೆ ಇಲ್ಲ ಅಂದರೆ ಇವತ್ತು ಯಾರು ಎಣ್ಣೆ ಹೊಡಿತಾರೆ ಅಂದರೆ ಅವ್ರಿಗೆ ಯಾರು ಮನೆ ಕೊಡೋಲ್ಲ. ಫ್ಯಾಮಿಲಿ ಎಲ್ಲ ಅಂದರೆ ಯಾರು ಮನೆ ಕೊಡೋದಿಲ್ಲ. ಎಣ್ಣೆ ಹೊಡಿತಾರೆ ಅಂದರೆ ಯಾರು ಮದುವೆ ಹೆಣ್ಣು ಕೊಡೋಕ್ಕೆ ಹೋಗೋದಿಲ್ಲ. ಸೊ ಜೀವನ ಒಂಥರ ನರಕದ ಥರ ಜೀವನ ನಡೀತದೆ. ಹಾಗಾಗಿ ನಿಮ್ಮ ಮನಸ್ಸನ್ನು ನೀವು ಹತೋಟಿಯಲ್ಲಿ ಇಟ್ಕೊಳ್ಳಿ. ಮನ್ಸಿಗಿನ ದೊಡ್ಡದೇನಿಲ್ಲ, ಮನ್ಸಿಗಿನ ದೊಡ್ಡದೇನಿದೆಯಾ? ಹುಟ್ಬೇಕಾದ್ರೆ ನಾವು ಎಣ್ಣೆ ಹೊಡ್ಕೊಂಡು ಏನೋ ಹುಟ್ಟಿದ್ವಾ? ಇಲ್ಲ. ಏನೋ ನಾವು ಕುಡಿಬೇಕು, ಎಂಜಾಯ್ಮೆಂಟ್ ಮಾಡಬೇಕು. ಕುಡಿಯೋದ್ರಿಂದ ಎಂಜಾಯ್ಮೆಂಟ್ ಏನು ಸಿಗುತ್ತೆ? ಏನೂ ಸಿಗೋದಿಲ್ಲ. ಅದೆಲ್ಲ ನಾವು ಭ್ರಮೆಯಲ್ಲಿ ಬದುಕ್ತಾ ಇದ್ದೀವಿ. ಭ್ರಮೆಯಲ್ಲಿ ಬಿಡಿ, ಪ್ರಾಕ್ಟಿಕಲಿ ಬನ್ನಿ. ಪ್ರಾಕ್ಟಿಕಲಿ ಯಾವಾಗ ಬರ್ತೀರಾ ಮಾತ್ರ ಆವಾಗ ನೀವು ಲೈಫಲ್ಲಿ ಸರ್ವೈವ್ ಆಗೋದಕ್ಕೆ ಸಾಧ್ಯವಾಗ್ತೀರಾ. ಎಣ್ಣೆ ಹೊಡೆಯೋದೇ ಒಂದು ಜೀವನ ಅಲ್ಲ ನೋಡಿ. ಎಣ್ಣೆ ಹೊಡೆಯೋದ್ರಿಂದ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂದರೆ, ಒಂದು ದಿನಕ್ಕೆ 200 300 ರೂಪಾಯಿ ಬೇಕು. 300 ರೂಪೀಸ್ ಎಣ್ಣೆ ಹೊಡೆಯೋಕ್ಕೆ ದುಡಿಬೇಕು. ಸೊ ಎಣ್ಣೆ ಹೊಡಿತಾ ಇರ್ತೀರಾ, ನಿಮ್ಮ ದುಡ್ಡು ಕೊಟ್ಟು ನಿಮ್ಮ ಆರೋಗ್ಯ ಕೆಟ್ಟೋಗುತ್ತೆ. ಆರೋಗ್ಯ ಕೊಟ್ಟು ನೀವು ಹಾಸ್ಪಿಟ್ಲಿಗೆ ಹೋದರೆ ಸೊ ಒಂದು ಸಲ ನೀವು ಹಾಸ್ಪಿಟ್ಲಿಗೆ ಹೋಗಿದ್ರೆ, ಯಾವುದಾದ್ರು ಆಪ್ರೇಷನ್ ಅಂತ ಹೋದರೆ 1 ಲಕ್ಷ 2 ಲಕ್ಷ 3 ಲಕ್ಷ ಬೇಕು. ಅದರಲ್ಲಿ ದೊಡ್ಡ ಕಾಯಿಲೆ ಬಂತು ಅಂದರೆ 5 ಲಕ್ಷ 10 ಲಕ್ಷ ಬೇಕು. ನೀವು ನೆಮ್ಕೊಂಡಿರ್ತೀವಿ, ನಿಮ್ಮ ತಾಯಿ ತಂದೆ ನಿಮ್ಮ ಉಳ್ಸಕ್ಕೆ ಬಂದು ಅವರು ದುಡ್ಡನ್ನು ಕಳ್ಕೊಂಡು ಅವ್ರ ನೆಮ್ಮದಿ ಇಲ್ದೇನೆ, ನಿಮ್ಮ ನೆಮ್ಮದಿ ಇಲ್ದೇನೆ ಎಲ್ಲರ ನೆಮ್ಮದಿನೂ ಕೆಡುತ್ತೆ. ಇಲ್ಲಿ ಒಬ್ಬರು ನೆಮ್ಮದಿ ಕೆಡೋದಿಲ್ಲ. ನಾನೊಬ್ಬ ಎಣ್ಣೆ ಹೊಡಿತೀನಪ್ಪ, ನನ್ನ ನೆಮ್ಮದಿ ಕೊಡೋಲ್ಲ. ನನ್ನ ಅಣ್ಣ, ನಮ್ಮ ಅಕ್ಕ, ನಮ್ಮ ಅಮ್ಮ, ನಮ್ಮ ತಾಯಿ ತಂದೆ, ನಮ್ಮ ಫ್ಯಾಮಿಲಿ ಎಲ್ಲರ ನೆಮ್ಮದಿನೂ ಕೆಡುತ್ತೆ. ಎಲ್ಲರೂ ನಮ್ಮ ನೋಡುವಂಥ ದೃಷ್ಟಿಕೋನ ಚೇಂಜ್ ಆಗುತ್ತೆ. ಹೆಣ್ಣು ಕೊಡೋದಿಲ್ಲ, ರೆಸ್ಪೆಕ್ಟ್ ಕೊಡೋದಿಲ್ಲ. ಸೊ ಎಣ್ಣೆ ಹೊಡೆಯೋರು ಒಂದ್ಸಲಿ ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ನೋಡಿ ಬನ್ನಿ. ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಹೋಗಿ ನೋಡಿ ಬನ್ನಿ. ಅಲ್ಲಿ ಎಷ್ಟು ನರಳಾಡ್ತಾ ಇರ್ತಾರೆ, ಎಷ್ಟು ನೋವಿಂದ ಒದ್ದಾಡ್ತಾ ಇರ್ತಾರೆ. ಅವ್ರ ಕಷ್ಟ ಕೇಳೋರು ಯಾರೂ ಇಲ್ಲ. ಎಲ್ಲರೂ ಅವರವರ ಬದುಕಿನ ಹೋರಾಟದಲ್ಲಿ ಓಡ್ತಾ ಇರ್ತಾರೆ. ನಿಮ್ಮ ಕಷ್ಟ ಕೇಳೋಕ್ಕೆ ಯಾರೂ ಇಲ್ಲ. ಒಂದಿನ ಕೇಳ್ತಾರೆ, 2 ದಿನ ಕೇಳ್ತಾರೆ, 3ನೇ ದಿನಕ್ಕೆ ಕೇಳೋಕ್ಕಾಗಲ್ಲ. ಯಾಕಂದರೆ ಅವ್ರ ಹೊಟ್ಟೆ ಹಸಿತಾ ಇರ್ತದೆ. ಹಾಗಾಗಿ ದಯಮಾಡಿ ಎಣ್ಣೆ ಹೊಡೆಯೋದನ್ನು ಬಿಡಿ. ಒಂದೇ ಸಲ ಬಿಡೋಕ್ಕಾಗಿಲ್ವಾ? ನಿಧಾನಕ್ಕೆ ಸ್ವಲ್ಪನೇ ಬಿಡಿ. ಮನ್ಸಿಗಿನ್ನ ದೊಡ್ಡದು ಏನೂ ಇಲ್ಲ. ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಇವತ್ತು ಎಣ್ಣೆ ಹೊಡೆಯೋದು ಬಿಟ್ಟು ಎಷ್ಟೋ ಜನ ದೊಡ್ಡ ದೊಡ್ಡ ಸಾಧನೆ ಮಾಡಿದ್ದಾರೆ, ಸಾಧನೆ ಮಾಡ್ಬೋದು. ಆದರೆ ನಿಮ್ಮ ಮನಸ್ಸನ್ನು ಹತೋಟಿಲಿ ಇಟ್ಕೋಬೇಕು ಅಷ್ಟೇ. ಎಣ್ಣೆ ಕುಡಿಯಲ್ಲ ಅಂತ ಒಂದು ಸಲ ನೀವು ಡಿಸೈಡ್ ಮಾಡಿದ್ರೆ ಅದಕ್ಕಿಂತ ಮನ್ಸಿಗಿನ್ನ ದೊಡ್ಡದು ಏನೂ ಇಲ್ಲ. ನಿಮ್ಮನ್ನು ನೀವು ಗೆದ್ದು ಬಿಡಿ ಸಾಕು, ಇಡೀ ಜಗತ್ತನ್ನೇ ಗೆದ್ದಂಗೆ. ಸೊ ಹಾಗಾಗಿ ಎಣ್ಣೆ ಹೊಡೆಯೋದನ್ನು ಬಿಡಿ.
ಜಾಗೃತರಾಗಿ 4 ಜನಕ್ಕೆ ಶೇರ್ ಮಾಡಿ, ಉಪಯೋಗ ಆಗಲಿ. ನನ್ನ ಉದ್ದೇಶ ಇಷ್ಟೇ. ನನ್ನಿಂದ 100 ಜನ ಬದಲಾಗಿಲ್ಲ ಅನ್ನೋ ಪರವಾಗಿಲ್ಲ, ಒಬ್ಬ ಬದಲಾದ್ರೂ ನನಗೆ ಹ್ಯಾಪಿನೇ, ಖುಷಿನೇ. ಇವತ್ತು ಭಾಳಷ್ಟು ಜನ ನಾನು ಹೋಗ್ಬೇಕಾದಾಗ ನಾನು ವಿಡಿಯೋ ನೋಡಿ ಸರ್ ತುಂಬ ಚೆನ್ನಾಗಿದೆ ಸರ್ ಅಂತ ಭಾಳಷ್ಟು ಜನ ಅಪ್ರಿಷಿಯೇಟ್ ಮಾಡ್ತಾರೆ. ಸಾಕು, ನನಗೆ ಅಷ್ಟು ಖುಷಿ ಇದೆ ನಾನು ಮಾಡುವಂಥ ಕೆಲಸದಲ್ಲಿ. ನನ್ನಿಂದ ಒಬ್ರಿಗಾರು ಯೂಸ್ಫುಲ್ ಆಗುತ್ತಲ್ಲ. ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. 4 ಜನಕ್ಕೆ ಶೇರ್ ಮಾಡಿ, ಚೆನ್ನಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.